Hello students, welcome everyone to your online classes. So today I'll start with the next part of your bridge course classes. Still we are moving in your bridge course class, okay? So today we'll start with part 7, that is you'll study the anatomy of the flower, means internal structure of the flower. So anatomy anta helidre it is the study of the internal organs or functioning of the internal structure of the animal or a plant is called as anatomy. Okay, here you'll see the internal structure of the flowers. So before starting this, I'll tell you what is flower and in which plants you'll find the flowers. Okay, so you know that there are different groups of plants you have studied, like microorganisms, then algae, then bryophytes, pteridophytes, gymnosperms and angiosperms in your high school classes. So angiosperms anta helidre these are the flowering plants anta helidre, the plants which bear the flowers. ಇವರನ್ನ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಕರಿತೀವಿ. ಸೊ ದೇ ಆರ್ ಡಿವೈಡೆಡ್ ಇಂಟು 2 classes here. ಯಾವ ಪ್ಲಾಂಟ್ ಫ್ಲವರ್ನ ದ ಪ್ಲಾಂಟ್ ವಿಚ್ ವಿಲ್ ಗಿವ್ ಅ ಫ್ಲವರ್ ಆರ್ ವಿಚ್ ವಿಲ್ ಫ್ಲವರ್ಸ್ which will show flowering is called as angiosperm. They are divided into 2 classes, dicotyledons and monocotyledons. So dicotyledons, they have 2 cotyledons in their seeds, okay, or 2 parts in their seeds. Monocotyledons, they have only 1 cotyledon or 1 part in the seed. Okay, so based on this basic criteria, the angiosperms have been divided into 2 classes. So what is the difference between the monocot and the dicot? Which angiosperm plants are called as monocots and which angiosperm plants are called as dicots? ಮತ್ತೆ ಇದನ್ನ ಮೊನೋಕಾಟ್ಸ್ ಅಂತ ಹೇಳಬೇಕಾದ್ರೆ ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇರುತ್ತೆ, ಅದರಲ್ಲಿ ಮಾತ್ರ ಕಂಡುಬರುವಂಥದ್ದು ಯಾವ್ದ್ಯಾವ್ದಂತ, ಮತ್ತು ಡೈಕಾಟಲ್ಲಿ ಕಂಡುಬರುವಂಥ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಯಾವ್ದ್ಯಾವ್ದಂತ ನೀವು ಈ ಒಂದು ಫಿಗರಲ್ಲಿ ನೋಡ್ತಿದ್ದೀರಾ. ಓಕೆ, ಹಿಯರ್ ಯು ಕ್ಯಾನ್ ಸಿ ದೇರ್ ಇಸ್ ಸಿಂಗಲ್ cotyledon. ಓಕೆ, only single cotyledon is there. Here 2 cotyledons. Division, here the seed is divided into 2 cotyledons here. And what coming to the leaf here and the veins ಅಂತ ಹೇಳಿದ್ರೆ ಇಲ್ಲಿ ಮಧ್ಯದಲ್ಲಿ ಲೀಫಲ್ಲಿ ನಿಮಗೆ ವೇನ್ ಮೂವ್ ಆಗುತ್ತಲ್ಲ, ಸೊ ಇದನ್ನು ನಾವು ವೇನ್ಸ್ ಅಂತ ಕರಿತೀವಿ. ಹಿಯರ್ ಲೀವ್ಸ್ ಯೂಶ್ವಲಿ ಲಾಂಗ್ ಇರುತ್ತೆ, ನ್ಯಾರೋ ಇರುತ್ತೆ. ಓಕೆ, ಲಾಂಗ್ ಆ್ಯಂಡ್ ಪಾಯಿಂಟೆಡ್ ಇಟ್ ವಿಲ್ ಬಿ ದೇರ್. ವೀನೇಷನ್ ಬಂದು ಪ್ಯಾರಲಲ್ ವೇನ್ಸ್ ಇರುತ್ತೆ, ವೇನ್ಸು ಪ್ಯಾರಲಲ್ ಆಗಿ ಮೂವ್ ಆಗುತ್ತೆ. ಪ್ಯಾರಲಲ್ ಅಂತ ಹೇಳಿದ್ರೆ ಈ ಥರ ಒಂದು, ಅದ್ರ ಕೆಳಗಡೆ ಇನ್ನೊಂದು ವೇನ್ ಮೂವ್ ಆಗುತ್ತೆ, ಈ ಥರ ಒಂದ್ರ ಕೆಳಗಡೆ ಒಂದು ಈ ಥರ ಮೂವ್ ಆಗುತ್ತೆ. ದೆನ್ ವಾಟ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ವೇನೇಷನ್ ಹಿಯರ್ ರೆಟಿಕ್ಯುಲೇಟ್ ವೇನೇಷನ್ ಮೀನ್ಸ್ ಹಿಯರ್ ಲೀಫ್ ಇಸ್ ವೆರಿ ಬ್ರಾಡ್, ಓಕೆ, ನಾಟ್ ನ್ಯಾರೋ, ಬ್ರಾಡ್ ಆಗಿರುತ್ತೆ, ದೊಡ್ಡದಾಗಿರುತ್ತೆ. ದೆನ್ ನೆಟ್ವರ್ಕ್ ಆಫ್ ವೇನ್ಸ್, ಇಲ್ಲಿ ಯು ಕ್ಯಾನ್ ಸಿ ಹಿಯರ್ ವೇನ್ ಇಲ್ಲಿಂದನೂ ಹೋಗುತ್ತೆ, ಲೈಕ್ ದಿಸ್ ಯು ಹ್ಯಾವ್ ನೆಟ್ವರ್ಕ್ ಆಫ್ ವೇನ್ಸ್ ಮತ್ತು ಅದರಿಂದ ವೇನ್ಲೆಟ್ಸ್ ಅಂತ ಸ್ಮಾಲ್ ವೇನ್ಸ್ ಅದು ಕೂಡ ಬರುತ್ತೆ. ಓಕೆ, ದೆನ್ ವಾಟ್ ಆರ್ ವ್ಯಾಸ್ಕ್ಯುಲಾರ್ ಬಂಡಲ್ಸ್? ಇಲ್ಲಿ ವ್ಯಾಸ್ಕ್ಯುಲಾರ್ ಬಂಡಲ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಝೈಲಮ್ ಆ್ಯಂಡ್ ಫ್ಲೋಯಮ್. Xylem is the food conducting tissue, xylem is the water conducting tissue and phloem is the food conducting tissue. ಇದು ಅರೇಂಜ್ಮೆಂಟ್ ಇರುತ್ತಲ್ಲ ವ್ಯಾಸ್ಕ್ಯುಲಾರ್ ಬಂಡಲ್ ಅಂತ ಹೇಳಿದ್ರೆ ಎರಡು ಒಂದು ಅಕ್ಕಪಕ್ಕ ಅರೇಂಜ್ ಇರುತ್ತಲ್ಲ ಅದನ್ನು ಬಂಡಲ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಅರೇಂಜ್ಮೆಂಟ್ ಆಫ್ ದಿಸ್ ವ್ಯಾಸ್ಕ್ಯುಲಾರ್ ಬಂಡಲ್ಸ್ ಯು ಕ್ಯಾನ್ ಸಿ ಹಿಯರ್, ದಿಸ್ ಇಸ್ ದ ಸೆಕ್ಷನ್ ಆಫ್ ದ ಪ್ಲಾಂಟ್. ಹಿಯರ್ ಬ್ಲೂ ಕಲರ್ ಏನು ಕಾಣಿಸ್ತೈತೆ ನಿಮ್ಗೆ ಈ ಥರ ಕಾಣಿಸುತ್ತೆ, ಸ್ಪ್ರೆಡ್ ಆಗಿರುತ್ತೆ. ಬಟ್ ವ್ಯಾಸ್ಕ್ಯುಲಾರ್ ಬಂಡಲ್ಸ್ ಆರ್ ಇನ್ ಅ ಫಾರ್ಮ್ ಆಫ್ ಅ ರಿಂಗ್ ಹಿಯರ್, ಸ್ಕ್ಯಾಟರ್ಡ್, ಇಲ್ಲೊಂದು ಸ್ಕ್ಯಾಟರ್ಡ್ ಆಗಿರುತ್ತೆ, ಸ್ಪ್ರೆಡ್ ಇಲ್ಲಿ ಒಂದೇ ಜಾಗದಲ್ಲಿ ನಿಮಗೆ ರಿಂಗ್ ಫಾರ್ಮಲ್ಲಿರುತ್ತೆ. ಓಕೆ, ಫ್ಲೋಯಮ್ ಈ ಕಡೆ ಇರ್ಬೋದು ಅಥವಾ ಮಧ್ಯದಲ್ಲಿ ಝೈಲಮ್ ಆನ್ ದ ಔಟ್ಸೈಡ್ ಆ್ಯಂಡ್ ಇನ್ನರ್ ಸೈಡ್ ಯು ಹ್ಯಾವ್ ಫ್ಲೋಯಮ್. Like this, the vascular bundles will be arranged in case of monocots and dicots. Then what about the flowers here? The floral parts. Flowerally ಇರುವಂಥ ಪಾರ್ಟ್ಸ್ ಏನಾಗುತ್ತೆ, it will be in multiples of 3. ಮಲ್ಟಿಪಲ್ಸ್ ಆಫ್ 3 ಫಾರ್ಮಲ್ಲಿ ನಿಮಗೆ ಫ್ಲೋರಲ್ ಪಾರ್ಟ್ಸ್ ಇರುತ್ತೆ. ಆ್ಯಂಡ್ ಫ್ಲವರನ್ನು ಇನ್ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ಇನ್ ದ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಟೆಲ್ ಯು. ಇನ್ ಮಲ್ಟಿಪಲ್ಸ್ ಆಫ್ 3 ಮೀನ್ಸ್ ಯೂಶ್ವಲಿ ಯು ಹ್ಯಾವ್ 3 ಅಥವಾ 6 ಆರ್ 9 ಲೈಕ್ ದಿಸ್. ಓಕೆ, ಯು ವಿಲ್ ಹ್ಯಾವ್ 3 or 6 or 9 sepals, petals, stamens and carpels. So you will study this in ಏನಂತ ನಿಮ್ಗೆ ಗೊತ್ತಾಗುತ್ತೆ when I talk you about the structure of the flower. Okay, then floral parts are in multiples of 4 or 5 here in case of dicot plant. Okay, it will be 4 or 5 or 4 plus 4 8 or 5 plus 5 10 like that. Multiples of 4 it will be. Here usually there will be 3 sepals and 3 petals. Here it may be 4 or 5. Okay, ಇಲ್ಲಿ
ಬರೀ 3 ಸೆಪಲ್ಸ್, 3 ಪೆಟಲ್ಸ್, 3 ಸ್ಟೆಮನ್ಸ್, 3 ಕಾರ್ಪಲ್ಸ್ ಇರುತ್ತೆ. ಇಲ್ಲಿ ಬಿ 4 or 5 sepals, petals, carpels and stamens. Okay, now another differences between the monocots and the dicots. Here you can see here embryo is having single cotyledon. Here it is having 2 cotyledons in case of dicots. Then major leaf veins parallel. Here major leaf vein is reticulate. Then stem vascular bundles are scattered. Here stem vascular bundles are in a form of a ring. You have seen in the diagram there. Roots are adventitious. Roots develop from radicle. ಓಕೆ, ಯೂಶ್ವಲಿ ಇಲ್ಲಿ ಸ್ಟೆಮ್ಮಿಂದ ರೂಟ್ ಡೆವಲಪ್ ಆಗುತ್ತೆ ಅಥವಾ ಅಡ್ವೆಂಟಿಷಿಯಸ್ ರೂಟಿಂದ ಇಟ್ ವಿಲ್ ಡೆವಲಪ್ ರೂಟ್ ಆರ್ ಅಡ್ವೆಂಟಿಷಿಯಸ್ ಫಾರ್ಮ್. ಓಕೆ, ಇಲ್ಲಿ ರ್ಯಾಡಿಕಲಿಂದ ಡೆವಲಪ್ ಎಂಬ್ರಿಯೋ ಅಲ್ಲಿ ರ್ಯಾಡಿಕಲ್ ಅಂತ ಒಂದು ಪಾರ್ಟ್ ಇರುತ್ತೆ, ಆ ಪಾರ್ಟಿಂದ ನಿಮಗೆ ರೂಟ್ ಡೆವಲಪ್ ಆಗುತ್ತೆ. ಆ್ಯಂಡ್ ಫ್ಲವರ್ ಪಾರ್ಟ್ಸ್ ಆರ್ ಇನ್ ಮಲ್ಟಿಪಲ್ಸ್ ಆಫ್ 3. ಓಕೆ, 3 ಸೆಪಲ್ಸ್, 3 ಪೆಟಲ್ಸ್ ಈ ಥರ ಇರುತ್ತೆ. ಇಲ್ಲಿ 4 ಅಥವಾ 5 ಸೆಪಲ್ಸ್, ಪೆಟಲ್ಸ್, ಸ್ಟೇಮನ್ಸ್ ಆ್ಯಂಡ್ ಕಾರ್ಪಲ್ಸ್ ಇರುತ್ತೆ. ಹಿಯರ್ ಪೋಲನ್ ಈಸ್ ವಿತ್ ಸಿಂಗಲ್ ಫರ್ರೋ ಆರ್ ಪೋರ್. ಪೋಲನ್ ಗ್ರೇನ್ಗೆ ಸಿಂಗಲ್ ಫರ್ರೋ ಇರುತ್ತೆ. ಇದನ್ನು ಇನ್ ಡೀಟೇಲ್ ಆಗಿ ಇನ್ನು ಮುಂದೆ ನಾನು ಐ ವಿಲ್ ಶೋ ಯು ದ ವಿಡಿಯೋ ವೇರ್ ಯು ಕ್ಯಾನ್ ಸ್ಟಡಿ ದ ಡೀಪ್ ಸ್ಟ್ರಕ್ಚರ್ ಆಫ್ ದ ಫ್ಲವರ್, its different parts under the microscope. Okay, then pollen with free furrows or pores are there. 3 ಯೂಶ್ವಲಿ, ಹಿಯರ್ ಓನ್ಲಿ 1. ಫರ್ರೋಸ್ ಅಂತ ಹೇಳಿದ್ರೆ ಈ ಥರ ನಿಮಗೆ ಮಧ್ಯದಲ್ಲಿ ರಿಡ್ಜಸ್ ಥರ 3 ಇರುತ್ತೆ ಮತ್ತು ಪೋರ್ಸ್ ಇರುತ್ತೆ, ಹೋಲ್ ಇರುತ್ತೆ. ದೆನ್ ಆ ಹೋಲಿಂದ ನಿಮಗೆ ಪೋಲನ್ ಗ್ರೇನ್ಸ್ ಹೊರಗಡೆ ಬರುತ್ತೆ. ದೆನ್ ಸೆಕೆಂಡರಿ ಗ್ರೋತ್ ಇಸ್ ನಾಟ್ ದೇರ್. ಸೆಕೆಂಡರಿ ಇವಾಗ ಪ್ಲಾಂಟ್ಸಲ್ಲಿ ಗ್ರೋತ್ ಬಂದು 2 ಥರ ಇರುತ್ತೆ. ಒನ್ ಇಸ್ ಪ್ರೈಮರಿ ಗ್ರೋತ್ ಆ್ಯಂಡ್ ಅನದರ್ ಒನ್ ಇಸ್ ಸೆಕೆಂಡರಿ ಗ್ರೋತ್. ಪ್ರೈಮರಿ ಗ್ರೋತ್ ಈಸ್ ಇನ್ಕ್ರೀಸ್ ಇನ್ ದ ಲೆಂತ್ ಆರ್ ಹೈಟ್ ಆಫ್ ದ ಪ್ಲ್ಯಾಂಟ್, ಅದನ್ನು ಪ್ರೈಮರಿ ಗ್ರೋತ್ ಅಂತ ಹೇಳ್ತೀವಿ. ಸೆಕೆಂಡರಿ ಗ್ರೋತ್ ಮೀನ್ಸ್ ಇನ್ಕ್ರೀಸ್ ಇನ್ ದ ವಿಡ್ತ್, ಓಕೆ, ಆರ್ ಡಯಾಮೀಟರ್. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ದ secondary growth. Secondary growth will be absent in monocots, but that will be present in case of dicots. Okay, so here you can see the diagram where this is A is the dicot plant, that is mustard plant, and B is the monocot plant, that is Zea maize plant. ಓಕೆ, ಮೆಕ್ಕೆಜೋಳ ಅಂತ ಹೇಳ್ತೀವಲ್ಲ ಅದು, ಇದು ಸಾಸಿವೆ ಗಿಡ, ಇದು ಮೆಕ್ಕೆಜೋಳ ಗಿಡ. ಓಕೆ, ಇಲ್ಲಿ ಸೊ ಈ ರೂಟ್ ನೋಡ್ಬೋದು ನೀವು, ಫೈಬ್ರಸ್ ರೂಟ್ ಸಿಸ್ಟಮ್ ಅಂತ ಇರುತ್ತೆ, ಇಲ್ಲಿ ಟ್ಯಾಪ್ ರೂಟ್ ಸಿಸ್ಟಮ್ ಅಂತ ಇರುತ್ತೆ. ಓಕೆ, ಆ್ಯಂಡ್ ಬರ್ಡ್ಸ್ ಬಂದು ಆಕ್ಸಿಸಲ್ಲಿರುತ್ತೆ, ಲೀವ್ಸಲ್ಲಿ ನಿಮಗೆ ಪ್ಯಾರಲಲ್ ವೀನೇಷನ್ ಇರುತ್ತೆ, ಫ್ಲವರ್ಸ್ ಯು ಹ್ಯಾವ್ ಫ್ರೂಟ್ ಸ್ಟೆಮ್ ಈ ಥರ, ಮತ್ತು ಟರ್ಮಿನಲ್ ಬಡ್ ಇರುತ್ತೆ. ಅದೇ ಇಲ್ಲಿ ಸೊ ಲೀಫ್ ಶೀತ್ ವಿಲ್ ಬಿ ದೇರ್. ಲೀಫ್ ಎಲ್ಲೆಲ್ಲಿರುತ್ತೆ ಅಲ್ಲಿ ಕವರಿಂಗ್ ಇರುತ್ತೆ, ಎಡ್ಜಲ್ಲಿ ಅಥವಾ ಬೇಸಲ್ಲಿ, ಅದನ್ನು ಲೀಫ್ ಶೀತ್ ಅಂತ ಹೇಳ್ತೀವಿ. ದೆನ್ ಯು ಹ್ಯಾವ್ ಲೀವ್ಸ್ ಆ್ಯಂಡ್ ದೆನ್ ಫೀಮೇಲ್ ಇನ್ಫ್ಲಾರಸೆನ್ಸ್ ಇಸ್ ಹಿಯರ್ ಆ್ಯಂಡ್ ದೆನ್ ಮೇಲ್ ಇನ್ಫ್ಲಾರಸೆನ್ಸ್. ಇನ್ಫ್ಲಾರಸೆನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಗ್ರೂಪ್ ಆಫ್ ಫ್ಲವರ್. ಇಲ್ಲಿ ಸಿಂಗಲ್ ಫ್ಲವರ್ ಐತನ, ಆ ಥರ ಇಲ್ಲಿ ಗ್ರೂಪ್ ಆಫ್ ಫ್ಲವರ್ಸ್ ಇರುತ್ತೆ, ಅದನ್ನು ಇನ್ಫ್ಲಾರಸೆನ್ಸ್ ಅಂತ ಹೇಳ್ತೀವಿ. ಹಿಯರ್ ಮೇಲ್ ಇನ್ಫ್ಲಾರಸೆನ್ಸ್ ಆ್ಯಂಡ್ ಫೀಮೇಲ್ ಇನ್ಫ್ಲಾರಸೆನ್ಸ್ ಈ ಥರ ನಿಮಗೆ ಕಾಣಿಸುತ್ತೆ. ಓಕೆ, ದಿಸ್ ಇಸ್ ದ ಡಿಫ್ರೆನ್ಸ್ ವೇರ್ ಯು ಕ್ಯಾನ್ ಸಿ. ರೂಟ್ ಸಿಸ್ಟಮ್ ಇಲ್ಲಿ ಫೈಬ್ರಸ್ ಇರುತ್ತೆ, ಇಲ್ಲಿ ಟ್ಯಾಪ್ ರೂಟ್ ಸಿಸ್ಟಮ್. ಲೀವ್ಸಲ್ಲಿ ವೀನೇಷನ್ ಬಂದು ನಿಮಗೆ ಪ್ಯಾರಲಲ್ ಇರುತ್ತೆ, ಇಲ್ಲಿ ರೆಟಿಕ್ಯುಲೇಟ್ ವೀನೇಷನ್ ಅಂತ ಇರುತ್ತೆ. ಇಲ್ಲಿ ಬಡ್ ಆಕ್ಸಿಸಲ್ಲಿ ಎಂಡ್ ರೀಜನ್ಸಲ್ಲಿ ಮತ್ತು ಟರ್ಮಿನಲ್ ಎಂಡ್ ರೀಜನಲ್ಲೂ ಕೂಡ ಇರುತ್ತೆ. ಆ್ಯಂಡ್ ದ ಸೈಡ್ಸ್ ಆಲ್ಸೋ ವಿಲ್ ಹ್ಯಾವ್ ದ ಫ್ಲವರ್ ಹಿಯರ್ ಆ್ಯಂಡ್ ಯು ಹ್ಯಾವ್ ಫ್ರೂಟ್ ಆ್ಯಂಡ್ ದ ಸ್ಟೆಮ್. ಓಕೆ, ಹಿಯರ್ ಯು ಹ್ಯಾವ್ ದ ಇನ್ಫ್ಲಾರಸೆನ್ಸ್. ಈ ಇನ್ಫ್ಲಾರಸೆನ್ಸ್ ಮುಂದೆ ಫ್ಲವರ್ ಆಗಿ ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ. ಓಕೆ, ನೌ ದ ಫ್ಲವರ್ ಹಿಯರ್. ವಾಟ್ ಈಸ್ ದ ಫ್ಲವರ್? ಇಲ್ಲಿ ತನಕ ಫ್ಲವರ್ ಅಂತ ಹೇಳ್ಬೋದು. ಇಟ್ ಈಸ್ ದ ರೀಪ್ರೊಡಕ್ಟಿವ್ ಯೂನಿಟ್ ಇನ್ ಕೇಸ್ ಆಫ್ ದ ಏಂಜಿಯೋಸ್ಪರ್ಮ್ಸ್ ಆರ್ ದ ಫ್ಲವರಿಂಗ್ ಪ್ಲಾಂಟ್ಸ್. ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಅಥವಾ ಏಂಜಿಯೋಸ್ಪರ್ಮ್ಸಲ್ಲಿ ರೀಪ್ರೊಡಕ್ಷನನ್ನು ರೀಪ್ರೊಡಕ್ಷನ್ ಇಲ್ಲ ಅಂಡರ್ಗೋ ದ ಪ್ರಾಸೆಸ್ ಆಫ್ ರೀಪ್ರೊಡಕ್ಷನ್. ದಿಸ್ ಯೂನಿಟ್ ಈಸ್ ಕಾಲ್ಡ್ ಆಸ್ ದ ಫ್ಲವರ್ ಹಿಯರ್. ರೀಪ್ರೊಡಕ್ಷನ್ ಅಂತ ಹೇಳಿದರೆ ನಿಮ್ಗೆ ಗೊತ್ತು. ಓಕೆ, ಫಾರ್ಮೇಷನ್ ಆಫ್ ದ ನ್ಯೂ ಯಂಗ್ ಒನ್ ವಿತ್ ದ ಫ್ಯೂಷನ್ ಆಫ್ ದ ಮೇಲ್ ಆ್ಯಂಡ್ ದ ಫೀಮೇಲ್ ಗ್ಯಾಮೆಟ್. Here flower is meant for the process of sexual reproduction. What is sexual reproduction? Illi male indo matte male gamete and female gamete will combine to give you a zygote, and that will develop into a new whole plant. ಇಲ್ಲಿ ಫ್ಲವರ್ ವಿಲ್ ಬಿ ಹ್ಯಾವಿಂಗ್ ಅ ಸ್ಟಾಕ್. ಫ್ಲವರ್ಗೆ ಯಾವತ್ತೂ ಕೂಡ ಸೊ ಅಟ್ ದ ಎಂಡ್ ಟು ಹ್ಯಾಂಡಲ್ ಇಟ್ ಆರ್ at its base it will be having a long stalk or a stick like structure called as pedicel. It is so that pedicel or the stalk is swollen at the end, okay, where the flowers end a stick irutte, then end alli it is called as the thalamus or receptacle.
ಓಕೆ, ಅದನ್ನು ರಿಸೆಪ್ಟಾಕಲ್ ಅಥವಾ ಥಾಲಮಸ್ ಅಂತ ಕರಿತೀವಿ. ದಿ ಟಿಪಿಕಲ್ ಫ್ಲವರಲ್ಲಿ ನಿಮಗೆ ಇಟ್ ವಿಲ್ ಬಿ ಹ್ಯಾವಿಂಗ್ 4 kinds ಆಫ್ ಫ್ಲವರ್ಸ್ ವಿಚ್ ಆರ್ ಅರೇಂಜ್ಡ್ ಆನ್ ದೀಸ್ ಥಾಲಮಸ್. ಈ ಥಾಲಮಸ್ ಮೇಲೆ 4 ವರ್ಲ್ಸಲ್ಲಿ ಅಥವಾ ರೌಂಡ್ ಇನ್ ದ ಫಾರ್ಮ್ ಆಫ್ 4 ರೌಂಡ್ಸ್ ವರ್ಲ್ಸ್ ಅಂತ ಹೇಳ್ತೀವಿ. ಓಕೆ, in ಗ್ರೂಪಲ್ಲಿ ನಿಮಗೆ ಅರೇಂಜ್ ಆಗಿರುತ್ತೆ. ಫಸ್ಟ್ ಈಸ್ ದ ಕ್ಯಾಲಿಕ್ಸ್, ಅದ್ರ ಮೇಲೆ ಕೊರೋಲಾ ಬರುತ್ತೆ, ದೆನ್ ಆಂಡ್ರೀಷಿಯಮ್ ಬರುತ್ತೆ ಆ್ಯಂಡ್ ಗೈನೀಷಿಯಮ್ ಬರುತ್ತೆ. ಸೊ ಈ ಥರ ಒಂದ್ರ ಮೇಲೆ ಒಂದು ಅಂತ 4 ನಿಮಗೆ ವರ್ಲ್ಸು ಅರೇಂಜ್ ಆಗಿರುತ್ತೆ ಥಾಲಮಸ್ ಮೇಲೆ. ಓಕೆ, ನೋ ವಾಟ್ ಇಸ್ ಕ್ಯಾಲಿಕ್ಸ್ ಆ್ಯಂಡ್ ಕೊರೋಲಾ? ದೀಸ್ ಆರ್ accessory organs, and that means these will help for the different processes which are undergoing in case of the plant. mostly reproductionಗೆ ತುಂಬ ಹೆಲ್ಪ್ ಮಾಡುತ್ತೆ, ಆಸೆಸ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು accessory organs ಅಂತ ಕರಿತೀವಿ. ಸೊ ಕಮಿಂಗ್ ಟು ಆಂಡ್ರೀಷಿಯಮ್ ಆ್ಯಂಡ್ ಗೈನೀಷಿಯಮ್, ದೀಸ್ 2 ಆರ್ ದ reproductive organs. What is androecium? This is the male sex organ. ಯೂಶ್ವಲಿ ಯೂನಿಟ್ ಬಂದು ಕ್ಯಾಲಿಕ್ಸಲ್ಲಿ ನಿಮಗೆ ಸೆಪಲ್ಸ್ ಅಂತ ಇರುತ್ತೆ. ಓಕೆ, ಕೊರೋಲಾ ಅಲ್ಲಿ ಪೆಟಲ್ಸ್ ಅಂತ ಇರುತ್ತೆ. ಕಲರ್ಫುಲ್ ಕೆಳಗಡೆ ಗ್ರೀನ್ ಪಾರ್ಟ್ ಏನಿರುತ್ತೆ ಅದು ಕ್ಯಾಲಿಕ್ಸು. ಓಕೆ, ಸೆಪಲ್ಸ್. ಮೇಲ್ಗಡೆ ಕಲರ್ಡ್ ಫುಲ್ ಪ್ಲೇಟ್ ಏನು ಲೀವ್ಸ್ ಥರ ಇರುತ್ತೆ ಅದು ನಿಮಗೆ ಪೆಟಲ್ಸ್, ಅದು ಕೊರೋಲಾದಲ್ಲಿ ಬರುತ್ತೆ. ಸೊ ಆಂಡ್ರಿಜಿಯಮ್ ಇಸ್ ದ ಮೇಲ್ ಸೆಕ್ಸ್ ಆರ್ಗನ್. ಇದರಲ್ಲಿ ಸ್ಟೇಮನ್ಸ್ ಅಂತ ಇರುತ್ತೆ. ಈಚ್ ಸ್ಟೇಮನ್ ಕನ್ಸಿಸ್ಟ್ ಆಫ್ ಸ್ಲೆಂಡರ್ ಫಿಲಮೆಂಟ್, ಲಾಂಗ್ ಫಿಲಮೆಂಟ್ ಅಂತ ಹೇಳುತ್ತೆ. ಅದ್ರ ಮೇಲ್ಗಡೆ ಆ್ಯಂಥರ್ ಬರುತ್ತೆ. ಆ್ಯಂಥರ್ಸ್, ಈ ಆ್ಯಂಥರ್ಸ್ ಏನು ಮಾಡುತ್ತೆ, ಪೋಲನ್ ಗ್ರೇನ್ಸನ್ನ ಪ್ರೊಡ್ಯೂಸ್ ಮಾಡುತ್ತೆ ಬೈ ಅ ಪ್ರಾಸೆಸ್ ಆಫ್ ಮಿಯೋಸಿಸ್. ನಿಮ್ಮ ಮೈಟೋಸಿಸ್ ಮತ್ತು ಮಿಯೋಸಿಸ್ ಅಂದರೆ ಏನಂತ ಸ್ಟಡಿ ಮಾಡಿದ್ದೀರಾ. ಓಕೆ, ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ ದಟ್ ಈಸ್ ಪಿಸ್ಟಿಲ್ ಆರ್ ದ ಕಾರ್ಪಲ್. ಹಿಯರ್ pistil or the carpel is called as female sex organ. Pistil or carpel consist of ovary, ಓಕೆ, ಸ್ಟೈಲ್ ಆ್ಯಂಡ್ ಸ್ಟಿಗ್ಮಾ ಅಂತ ಇರುತ್ತೆ. ಓವರಿ ಇರುತ್ತೆ, ಮೇಲ್ಗಡೆ ಒಂದು ಲಾಂಗ್ ಟ್ಯೂಬ್ ಸ್ಟೈಲ್ ಆ್ಯಂಡ್ ಮೇಲ್ಗಡೆ ಸ್ಟಿಗ್ಮಾ ಅಂತ ಈ ಥರ ಅರೇಂಜ್ ಆಗಿರುತ್ತೆ. ಐ ವಿಲ್ ಶೋ ಯು ದ ಸ್ಟ್ರಕ್ಚರ್ ಆಫ್ ದ ಫ್ಲವರ್, ದೆನ್ ಯು ವಿಲ್ ಕಮ್ ಟು ನೋ ದರ್. ಓಕೆ, ಆ್ಯಂಡ್ ದಿಸ್ ಓವರಿ ಈಸ್ ಹ್ಯಾವಿಂಗ್ ಮೆನಿ ನಂಬರ್ ಆರ್ 1 ಓವ್ಯೂಲ್. ಅದರೊಳಗಡೆ ಸ್ಮಾಲ್ ಚೇಂಬರ್ಸ್ ಥರ ಇರುತ್ತೆ. ಆ ಚೇಂಬರ್ಸನ್ನು ನಾವು ಓವ್ಯೂಲ್ಸ್ ಅಂತ ಕರಿತೀವಿ. ಓಕೆ, ದೆನ್ here you can see, so this is the flower. Okay, this is the pedicel or the stalk, and ಇಲ್ಲಿ swollen part ಇರುತ್ತೆ, ಅದನ್ನ ಥಾಲಮಸ್ ಅಂತ ಹೇಳ್ತೀವಿ. and this first whorl, okay, or the layer is called as calyx, and the second layer is called as corolla, and then above that you have gynecium and then androecium. okay, ವಾಟ್ ಇಸ್ ದ ಸೆಪಲ್ಸ್ ಮೇಡ್ ಅಪ್ ಆಫ್? ಇದರಲ್ಲಿ ಸ್ಮಾಲ್ ಯೂನಿಟ್ಸ್ ಅಥವಾ ಮೊನೋಮರ್ ಯೂನಿಟ್ಸ್ ಬಂದು ಕ್ಯಾಲಿಕ್ಸ್, ಈ ಸೆಪಲ್ಸ್ ಅಂತ ಇರುತ್ತೆ, ಗ್ರೀನ್ ಕಲರ್ ಒನ್ ಫ್ಲವರ್ ಕೆಳಗಡೆ ಯೂಶ್ವಲಿ ಇರುತ್ತೆ. ದೆನ್ ಪೆಟಲ್ಸ್ ಆರ್ ದ ಕಲರ್ಫುಲ್ ಸ್ಟ್ರಕ್ಚರ್ಸ್ ವಿಚ್ ಆರ್ ದೇರ್. ಇಲ್ಲಿ ರೆಡ್ ಕಲರ್ ಏನು ಕಾಣಿಸುತ್ತೆ ಅದು ಆಂಡ್ರೀಜಿಯಮ್ ಆರ್ ದ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಇದು ಫಿಲಮೆಂಟ್ ಅಂತ ಇರುತ್ತೆ. ಮೇಲ್ಗಡೆ ಏನು ಕಾಣಿಸ್ತೈತೆ ನಿಮಗೆ, ದಿಸ್ ಸ್ಟ್ರಕ್ಚರ್ಸ್ ಆರ್ ಆಂಥರ್ಸ್, these are filaments, and this is gynecium. Lower part is called as ovary, this is style, and a tip iruttalla idana stigma anta kariತೀವಿ. okay, so again you can see here in detail. okay, so this is the stalk of the flower, okay, or the pedicel anta ಹೇಳ್ತೀವಿ. and then this is the receptacle or the thalamus, and this is the sepal, calyx, and then you have your corolla. okay, this is the petals. ಮತ್ತು ಫೀಮೇಲ್ ಪಾರ್ಟ್ ಬಂದು ಪಿಸ್ಟಿಲಲ್ಲಿ ನಿಮಗೆ ಯು ವಿಲ್ ಹ್ಯಾವ್ ದ ಓವರಿ ಎಟ್ ದ ಲೋವರ್ ಪಾರ್ಟ್. ಓವರಿ ಒಳಗಡೆ ನಿಮಗೆ ತುಂಬ ಸ್ಮಾಲ್ ಗ್ರೂಪ್ ಆಫ್ ಇದರ ಸ್ಮಾಲ್ ಚೇಂಬರ್ಸ್ ಥರ ಇರುತ್ತೆ, ಅದನ್ನು ಓವ್ಯೂಲ್ಸ್ ಅಂತ ಕರಿತೀವಿ. ಆ್ಯಂಡ್ ಲಾಂಗ್ ಸ್ಟೆಮ್ ಲೈಕ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಆಸ್ ಸ್ಟೈಲ್, ಆ್ಯಂಡ್ ಹಿಯರ್ ಅಟ್ ದ ಟಿಪ್ ಯು ಹ್ಯಾವ್ ದ ಸ್ಟಿಗ್ಮಾ. ಈ ಸ್ಟಿಗ್ಮಾ ಮೇಲೆ ನಿಮಗೆ ಪೋಲನ್ ಗ್ರೇನ್ಸ್ ಬಿದ್ದಾದಮೇಲೆ ದಿಸ್ ವಿಲ್ ಶೋ ಯು ದ ಪ್ರಾಸೆಸ್ ಆಫ್ ಫರ್ಟಿಲೈಸೇಷನ್ ಅಥವಾ ಪಾಲಿನೇಷನ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದಿಸ್ ಇಸ್ ದ ಪೋಲನ್ ಟ್ಯೂಬ್. ಪೋಲನ್ ಬಿದ್ದಾದಮೇಲೆ ದಿಸ್ ಟ್ಯೂಬ್ ಮುಖಾಂತರ ಪೋಲನ್ ಗ್ರೇನ್ಸು ಇಲ್ಲಿ ಒಳಗಡೆ ಎಂಟರ್ ಆಗಿ ಇಲ್ಲಿ ರೀಪ್ರೊಡಕ್ಷನ್ ಆಗಿ ದಿಸ್ ವಿಲ್ ಡೆವಲಪ್ ಇನ್ ಟು ದ ಫ್ಲವರ್ ಆಫ್ಟರ್ ದ ರೀಪ್ರೊಡಕ್ಷನ್. okay, and coming to the stamen, it is made up of long filament called as this long structure called as filament, and ಮೇಲ್ಗಡೆ ನಿಮಗೆ ಆಂಥರ್ ಅಂತ ಇರುತ್ತೆ. ಓಕೆ, vascular bundles ಬಂದು ಹಿಯರ್ xylem and phloem, and in between there is a cambium, ಅದು ಕೂಡ ಒಂದು ಟಿಶ್ಯೂ ಆಗಿರುತ್ತೆ. ಓಕೆ, ಡೈಕಾಟಮಸ್ ಪ್ಲಾಂಟ್ ಆರ್ ಡೈಕಾಟ್ ಪ್ಲಾಂಟಲ್ಲಿ ಈ ಥರ ಅರೇಂಜ್ ಆಗಿರುತ್ತೆ. ಓಕೆ, ದಿಸ್ ಇಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದ ಫ್ಲವರ್ ಇನ್ ಡೀಟೇಲ್. ಸೊ ದೆನ್ I'll tell you once again what is angiosperm. These are called as flowering plants. They are 2 type.
dicotyledons and monocotyledons. They have 2 cotyledons and they have 1 cotyledon. ಇಲ್ಲಿ ಡಿಫ್ರೆನ್ಸಸ್ ನೀವು ನೋಡ್ಬೋದು. ಸಿಂಗಲ್ 2 cotyledon. ದಿಸ್ ಇಸ್ ಪ್ಯಾರಲಲ್ ವೆನೇಷನ್, ರೆಟಿಕ್ಯುಲೇಟ್ ವೆನೇಷನ್ ಆರ್ ನೆಟ್ವರ್ಕ್. ಅಸ್ಕ್ಯುಲರ್ ಬಂಡಲ್ ಸ್ಕ್ಯಾಟರ್ಡ್ ಇರುತ್ತೆ, ಇಲ್ಲಿ ರಿಂಗ್ ಫಾರ್ಮಲ್ಲಿ ಇರುತ್ತೆ. ಇಲ್ಲಿ 3 ಫ್ಲೋರಲ್ ಪಾರ್ಟ್ಸ್ ಅಥವಾ ಕ್ಯಾಲಿಕ್ಸ್ 3, ಸೆಪಲ್ 3 ಈ ಥರ ಇರುತ್ತೆ. ಇಲ್ಲಿ 4 ಅಥವಾ 5 ಇರುತ್ತೆ. So these are the differences, okay, and this is the structure of the 2 different plants, okay, and ಬೇರೆ ಬೇರೆ ವರ್ಲ್ಸ್ ಏನೇನು ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾವು ಇನ್ ದಿಸ್ ನೆಕ್ಸ್ಟ್ ಯುಲ್ ಅಂಡರ್ಗೋ ಅ ವಿಡಿಯೋ ಸ್ಟ್ರಕ್ಚರ್. ಅಲ್ಲಿ ನೀವು ಕಂಪ್ಲೀಟಾಗಿ ಫ್ಲವರ್ ಅನಾಟಮಿನ ಸ್ಟಡಿ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್ ವಿಲ್ ಮೂವ್ ಟು ದ ವಿಡಿಯೋ. Okay, now you can watch the video here where you are seeing the flower, which is lily flower. It is the monocot. Okay, and angiosperms are divided into 2 types anta helde, monocots and dicots, based on the number of the cotyledons. Okay, here you can see the leaves. As I said you, the leaves of the monocot plants, they have veins moving parallel to each other, okay, which you have seen already. Then the monocot flowers, they have floral parts in multiples of 3. Okay, so 3, see here you can see there are 6 petals. There are 3, or I said you it will be like 6 or 9, like that. 3 1s are 3 2s are 6, 3 3s are 9, in that form it will be. Then you can see the stamens, idu kuda nimge 6 irutte in, or it will be 3 or 6 or 9 in multiples. Now we'll watch the anatomy of the flower or the internal structure under the microscope. This pink colored one which you are seeing, okay, is the petal. As I said you, it is the monomer form or the simpler forms of the corolla, that is the second wall of the flower. Okay, corolla, I said you, these are the accessory organs. Next, what you are seeing is the base of the petal. Okay, ಪೆಟಲ್ ದಿಂದು ಕೆಳಗಡೆ ಬೇಸು, ಟು ವೇರ್ ಇಟ್ ಈಸ್ ಅಟ್ಯಾಚ್ ಟು ದ ಥಲಾಮಸ್ ಅಥವಾ ರಿಸೆಪ್ಟಕಲ್ಗೆ ಅಥವಾ ಥಲಾಮಸ್ಸಿಗೆ ಅಟ್ಯಾಚ್ ಆಗಿರತ್ತಲ್ಲ. ಸೊ ದಟ್ ಬೇಸ್ ನಿಮಗೆ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಈ ಥರ ಕಾಣಿಸುತ್ತೆ. ಓಕೆ, ನಾವು ವಿ ಆರ್ ಸೀಯಿಂಗ್ ದ ಸ್ಟೇಮನ್. ಸ್ಟೇಮನ್ ಇಸ್ ಮೇಡ್ ಅಪ್ ಆಫ್ ಫಿಲಮೆಂಟ್, ಓಕೆ, ಲಾಂಗ್ ಫಿಲಮೆಂಟ್, ಆ್ಯಂಡ್ ದೆನ್ ಆಂಥರ್. Okay, here you can see this filament, green color one, okay, and then anther, this orange color one, dark orange color what you are seeing. Again, this is the filament, how it is attached to the anther, yathara attach agirutte anta, how it is attached. And inside the anthers, I said you, there are pollen grains. These are male gametes. Pollen grains, orange color, small powder like structures which you are seeing here. ಇದು ಆಂಥರ್ಸ್ ಒಳಗಡೆ ನಿಮಗೆ ಈ ಪೌಡರ್ ಫಾರ್ಮಲ್ಲಿ ಪೋಲನ್ ಗ್ರೇನ್ಸ್ ಅಂತ ಇರುತ್ತೆ. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ how it is there. These are the pollen grains, these are the male gametes. ಈ pollen grains ಸಿ ರಿಮೂವ್ಡ್ ಸಪ್ರೇಟ್ ಆಗಿ ತೆಗೆದಾಗ ಈ ಥರ ಕಾಣಿಸುತ್ತೆ. ಮ್ಯಾಗ್ನಿಫಿಕೇಷನ್ಸ್ ನೋಡ್ಬೋದು ನೀವು 40x ಅಲ್ಲಿ. ಸೊ ಹಿಯರ್ ಯು ಕ್ಯಾನ್ ಸಿ ಲೈಕ್ ದಸ್. ಸೊ ಇದು ಪೋಲನ್ ಗ್ರೇನ್ಸ್ ಸ್ಟಿಗ್ಮಾ ಮೇಲೆ ಬಿದ್ದಾಗ ನಿಮಗೆ ಪಾಲಿನೇಷನ್ ಆಗುತ್ತೆ. ಅದು ಸ್ಟೈಲ್ ಮುಖಾಂತರ ಒಳಗಡೆ ಹೋಗಿ ಓವರಿ ಒಳಗಡೆ ಹೋಗಿ ಅಲ್ಲಿ ನಿಮಗೆ ರಿಪ್ರೊಡ್ಯೂಸ್ ಆಗುತ್ತೆ. ಹಿಯರ್ ಯು ಕ್ಯಾನ್ ಸಿ ಇನ್ ಡೀಟೇಲ್ ಸ್ಟಿಲ್ 400x ಮ್ಯಾಗ್ನಿಫಿಕೇಷನ್ ಅಂದರೆ ಎನ್ಲಾರ್ಜ್ ಮಾಡಿ ತೋರಿಸಿದ್ದಾರೆ. ಔಟರ್ ಕವರಿಂಗ್ ಎಕ್ಸೈನ್ ಅಂತ ಹೇಳ್ತೀವಿ, ಇನ್ನರ್ ಕವರಿಂಗ್ಗೆ ಇಂಟೈನ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಪೋಲನ್ ಗ್ರೇನ್ ಇನ್ ಅನ್ ವೆರಿ ಎನ್ಲಾರ್ಜ್ಡ್ ವ್ಯೂ ನೋಡ್ಬೋದು. ಓಕೆ, ನಾವು ಫ್ಲವರ್ನ ಸೆಕ್ಷನ್ ತೊಗೊಂಡಿದ್ದಾರೆ, ಅರ್ಧ ಕಟ್ ಮಾಡಿದ್ದಾರೆ. ಯು ಕ್ಯಾನ್ ಸಿ ದಿಸ್ ಇಸ್ ದ ಓವರಿ, ದಿಸ್ ಇಸ್ ದ ಸ್ಟೈಲ್, ಆ್ಯಂಡ್ ದಿಸ್ ಇಸ್ ದ ಸ್ಟಿಗ್ಮಾ. ಇದೆಲ್ಲ ಸೇರಿ ಪಿಸ್ಟಿಲ್ ಅಥವಾ ಕಾರ್ಪಲ್ ಅಂತ ಹೇಳ್ತೀವಿ. ಸೊ ಸ್ಟಿಗ್ಮಾ ನೀವು ನೋಡ್ಬೋದು ಮೇಲ್ಗಡೆ ಅಟ್ ದ ಟಾಪ್ ಇಟ್ ವಿಲ್ ಬಿ ದೇರ್. ಸೊ ಈ ಥರ ಇರುತ್ತೆ ಸ್ಟಿಗ್ಮಾ. ಓಕೆ, ಇದು ಕೂಡ ಮಲ್ಟಿಪಲ್ ಫಾರ್ಮ್ಸಲ್ಲಿರುತ್ತೆ. ಇದನ್ನೇ ಎನ್ಲಾರ್ಜ್ ಮಾಡಿ ತೋರಿಸಿದ್ದಾರೆ. ಸೊ ದಿಸ್ ಈಸ್ ದ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ which is called as pistil or carpel. It is made up of 3 parts. Lower at the base ಅಲ್ಲಿ ಓವರಿ ಇರುತ್ತೆ, ಓವರಿ ಮೇಲೆ ಲಾಂಗ್ ಫಿಲಮೆಂಟ್ ಇರುತ್ತೆ, ಅದನ್ನು ಸ್ಟೈಲ್ ಅಂತ ಹೇಳ್ತೀವಿ. ಅಟ್ ದ ಟಿಪ್ ಯು ಹ್ಯಾವ್ ದ ಸ್ಟಿಗ್ಮಾ. ಹೇಗೆ ಕ್ರೌನ್ ಇರುತ್ತಲ್ಲ ಆ ಥರ ಸ್ಟಿಗ್ಮಾ ಇರುತ್ತೆ. ಓಕೆ, ಸೊ ಇಲ್ಲಿ ದಿಸ್ ಇಸ್ the stigma, and you can see stigma with the pollen grains. I said you orange color powdery structures ಇದು ಈ ಸ್ಟಿಗ್ಮಾ ಮೇಲೆ ಬಂದು ಬೀಳುತ್ತೆ. ಆಮೇಲೆ ಏನು ಮಾಡುತ್ತೆ, ಇದು ಪೋಲನ್ ಗ್ರೇನ್ಸು ಲಾಂಗ್ ಟ್ಯೂಬ್ ಥರ ಸ್ಟ್ರಕ್ಚರ್ನ ಡೆವಲಪ್ ಮಾಡ್ಕೊಳ್ಳುತ್ತೆ. ಅದನ್ನು ನಾವು ಪೋಲನ್ ಟ್ಯೂಬ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ಕಾಲ್ಡ್ ಎಸ್ ಪೋಲನ್ ಟ್ಯೂಬ್. ಆ ಟ್ಯೂಬು
ಸ್ಟೈಲಿಂದ ಹಿಡಿದು ಸ್ಟಿಗ್ಮಾಯಿಂದ ಸ್ಟಾರ್ಟ್ ಆಗಿ ಸ್ಟೈಲ್ ತನಕ ಹೋಗುತ್ತೆ ಆ್ಯಂಡ್ ಫೈನಲಿ ಓವರಿಗೆ ರೀಚ್ ಆಗುತ್ತೆ. ಓವರಿಯಲ್ಲಿ ಓವ್ಯೂಲ್ಸ್ ಇರುತ್ತೆ. ಓಕೆ, ಸೊ this male and the female gametes will combine. Okay, so here you can see this is the ovary structure with the section ಅಲ್ಲಿ ಒಳಗಡೆ chambers. Here these are the chambers. Okay, so which are called as ovules. ಈ chambers ನ ovules ಅಂತ ಕರೀತಾರೆ. Okay, usually ಇದು here see separated chambers, ovules. Usually ಈ ovules seed ಆಗಿ ಡೆವಲಪ್ ಆಗುತ್ತೆ. These ovules will develop into the seeds after the pollination or the reproduction. Okay, this is the ovule which will develop into the embryo sac, and that will finally develop into the embryo, and there it will form into a different plant. Embryo agi finally nimge plant agi develop ಆಗುತ್ತೆ. So this is about the anatomy of the flower.